ಸ್ನೇಹಿತರೆ, ಈ CRDR ಪೊಲೀಸ್ ಅಂದರೆ ಯಾರು? ಸಿವಿಲ್ ಕಾನ್ಸ್ಟೇಬಲ್ ಅಂದರೆ ಯಾರು? KSRP ಪೊಲೀಸ್ ಅಂದರೆ ಯಾರು? ಮೊದಲು ಕೆಲವೊಂದಿಷ್ಟು ವಿಡಿಯೋಗಳು ನೋಡ್ಕೊಂಡು ಬನ್ನಿ. ಸಮಾಜದ ಶಾಂತಿಯ ದೂತರು ಎನ್ನುವ ಸಂದೇಶವನ್ನು ಸಾರುತ್ತಾ ಮೊದಲ ಹೆಮ್ಮೆಯ ರಾಷ್ಟ್ರಧ್ವಜ ಹಾಗೂ ಪೊಲೀಸರ ಅಸ್ಮಿತೆ ಸಾರುವ ಪೊಲೀಸ್ ಧ್ವಜ. ಆ ಬಳಿಕ ಮತ್ತೊಮ್ಮೆ ಕ್ಷೇತ್ರಪತಿಯ ಪಥ ಸಂಕಲನದೊಂದಿಗೆ ಮುಖ್ಯ ಅತಿಥಿಗಳಿಗೆ ಅವರು ವಂದನೆಯನ್ನು ಸಲ್ಲಿಸಲಿವೆ. ಹೆಜ್ಜೆಗಳಾಗಿವೆ, ನೆಮ್ಮದಿಯ ನಾಳೆಗಳನ್ನು ಬರೆಯುತ್ತಿರುವ ಜವಾಬ್ದಾರಿಯ ಹೆಜ್ಜೆಗಳಾಗಿವೆ. ಪ್ರತಿಜ್ಞೆ ಮಾಡುತ್ತೇನೆ. ಸುಮಾರು ಜನ ಮೊಬೈಲ್ ಫೋನಲ್ಲೂ ಕ್ಯಾಮ್ರಾದಲ್ಲೂ ಕ್ಲಿಕ್ ಮಾಡ್ತಾರೆ. ಬಟ್ ನೀವು ನಿಮ್ಮ ಮನಸ್ಸಲ್ಲಿ ಈ ಇಮೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಜೀವನದಲ್ಲಿ ಒಂದು ಸತ್ಯ ಆಗುವಂಥದ್ದು ನಮ್ಮ ಪಾಸಿಂಗ್ ಔಟ್ ಪರೇಡ್. ಹಾಗಾಗಿ ಸ್ನೇಹಿತರೆ, ನೀವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರಲ್ಲ, ಇದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ, ಅಂದರೆ CRDR ಪೊಲೀಸ್ ಕಾನ್ಸ್ಟೇಬಲ್. ನೀವು DRನಲ್ಲಿ ಇದ್ದುಕೊಂಡು ಶ್ವಾನದಳ, ವಾಹನ ವಿಭಾಗ, ಸಶಸ್ತ್ರ ವಿಭಾಗ, ಬಾಂಬ್ ಸ್ಕ್ವಾಡ್, ಬ್ಯಾಂಡ್ ವಿಭಾಗ ಹೀಗೆ ಹಲವು ವಿಧದ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಶ್ವಾನದಳಕ್ಕೆ ಸೇರ್ಕೋಬೇಕಂದ್ರೆ ಮತ್ತು ಸಪ್ರೇಟಾಗಿ ಅದಕ್ಕೆ ಡಾಗ್ ಸ್ಕ್ವಾಡ್ ಅಂತೇಳಿ ಬೆಂಗಳೂರಲ್ಲಿ ಟ್ರೈನಿಂಗ್ 6 ತಿಂಗಳ ಕಾಲ ಟ್ರೈನಿಂಗ್ ನೀಡಲಾಗ್ತದೆ. ಇಲ್ಲ ನಾನು ವಾಹನ ವಿಭಾಗದಲ್ಲಿ ಪರಿಣಿತಿ ಹೊಂದಿದ್ದೀನಿ ಅಂತಂದ್ರೆ ವಾಹನ ವಿಭಾಗ ಸೇರ್ಕೋಬೋದು, ಮತ್ತು ಅದರ ಸಪ್ರೇಟಾಗಿ 2 ತಿಂಗಳ ಕಾಲ ಬೆಂಗಳೂರಲ್ಲಿ ಟ್ರೈನಿಂಗ್ ತೊಗೋಬೇಕು. ಇಲ್ಲ ನಿಮಗೆ ವೆಪನ್ ಬಗ್ಗೆ ಜಾಸ್ತಿ ಮಾಹಿತಿ ಇತ್ತಂದ್ರೆ ಆರ್ಮರಿ ವಿಭಾಗ, ಶಸ್ತ್ರ ವಿಭಾಗದಲ್ಲಿ ಸೇರ್ಕೋಬೋದು. ಇಲ್ಲ ನಿಮಗೆ ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿದ್ರು ಕೂಡ ನೀವು ಬ್ಯಾಂಡ್ ವಿಭಾಗಕ್ಕೆ ಸೇರ್ಕೋಬೋದು. ಇಲ್ಲ ನೀವು ಬಾಂಬ್ ಸ್ಕ್ವಾಡಿನಲ್ಲಿ ಸುದ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಇರುತ್ತೆ DRನಲ್ಲಿ ಇದ್ಕೊಂಡು. ಇದೇ ಮೊದಲ ಬಾರಿಗೆ ಪೊಲೀಸ್ ಎಕ್ಸಾಮ್ಗಳನ್ನು KE ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ KSP ದವರು ಪೊಲೀಸ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಈಗಾಗಲೇ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದ್ದು ಇದೇ ತಿಂಗಳು 22ನೇ ತಾರೀಕಿನವರೆಗೂ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಇದೇ ಮೊದಲ ಬಾರಿಗೆ ಪೊಲೀಸ್ ಇಲಾಖೆಯಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಕೂಡ KE ದವರು ಕಂಡಕ್ಟ್ ಮಾಡಲಾಗ್ತದೆ. ಇನ್ನು ಪ್ರಶ್ನೆ ಪತ್ರಿಕೆ ನೋಡುವುದಾದರೆ ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಜ್ಞಾನ, ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ. ಇನ್ನು ದೈಹಿಕ ಪರೀಕ್ಷೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ, ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ. ಉದ್ದ ಜಿಗಿತ ಇಲ್ಲ ಎತ್ತರ ಜಿಗಿತ ಇವೆರಡರಲ್ಲಿ ಒಂದು ಉತ್ತೀರ್ಣರಾದರೆ ಸಾಕು. ದೈಹಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಶಾರೀರಿಕ ಪರೀಕ್ಷೆ ಫಿಸಿಕಲ್ ಟೆಸ್ಟ್ಗೆ ಕಳಿಸಲಾಗ್ತದೆ. ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು ಫೈನಲಿಸ್ಟ್ನಲ್ಲಿ ಸೆಲೆಕ್ಟ್ ಮಾಡಲಾಗ್ತದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ CRDR ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಆಸಕ್ತಿ ಹೊಂದಿದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕ್ವಶನ್ಗಳನ್ನು ಕೇಳಿ.